ಮಾಡಿಕೊಂಡು ವಿಶೇಷವಾಗಿ ನಮ್ಮ ಹುಡುಗಿ ಅಪ್ಪಂಗಳವರು ಶತಾಯುಷಿಗಳು ಎಂದ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂದಿನಿಂದ ಇಂದಿನವರೆಗೆ ಮುಂಜಾನೆ ಪೂಜೆಯಲ್ಲಿ ಸಾಯಂಕಾಲದ ಧರ್ಮಸಭೆಯಲ್ಲಿ ಎಲ್ಲ ಕಾರ್ಯಕ್ಕೆ ಸಾಕ್ಷಿಯಾಗಿ ಕುಳಿತಂತಹ ನಿಜವಾಗ್ಲೂ ಕೂಡ ನಮ್ಮ ಶತಾಯುಷಿ ಪರಮ ಪೂಜ್ಯ ಅಪ್ಪಂಗಳ ಹುಡುಗಿ ಅಪ್ಪಂಗಳವರಿಗೆ ಅನಂತ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ ಜೊತೆಗೆ ಒಂದು ದಿವಸದ ಪ್ರಸಾದ ಸೇವೆಯನ್ನು ಕೊಟ್ಟು ಭಕ್ತರಿಗೆ ಹುಡುಗಿ ಮಠದ ಪ್ರಸಾದ ಸಿಗಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿದ್ರು ಅಪ್ಪಂಗಳವರ ದೊಡ್ಡ ಮನಸ್ಸು. ಅಂತಹ ಪರಮ ಪೂಜ್ಯರು ಯಡಿಯೂರದ ಪೂಜ್ಯರು ಎಲ್ಲ ಪೂಜ್ಯರನ್ನ ವಂದಿಸಿ ಜೊತೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶರಣೋತ್ಸವ ಮೊದಲು ಮಾಡಿಕೊಂಡು ಎಲ್ಲ ಕಾರ್ಯಕಾರಿಣಿಯ ಪದಾಧಿಕಾರಿಗಳೇ, ಇದೊಂದು ಕಾರ್ಯಕ್ರಮ ಹೇಗಿದೆ ಅಂತಂದರೆ 9 ಗಂಟೆ ಆಯಿತು ಅಂತಂದರೆ ನಮ್ಮ ಹತ್ರ ಏನು ಮನೆಗೆ ಹೋಗರೆ ಕೂಡರೆ ಕೇಳರೆ ನಗರ ಸಮರ್ಪಣೆದಾಗ ಇರರೆ ಹೋಗರೆ ಅಂತ ಗೊಂದಲಾವಸ್ಥೆಯಲ್ಲಿ ಮನಸ್ಸಿರ್ತದ. ನಾ ಅದಕ್ಕೆ ಶರಣರು ಹೇಳಿದ ಹಾಗೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡಿದ್ದಂಗೆ ನಾ ಮುಳುಗ್ಲಕ್ಕೂ ಬರಲ್ದು, ನಾ ತೆಲ್ಲಿಕ್ಕೂ ಬದಲಾರ್ದು, ಹಾಗೆ ಗುಚ್ಕಿ ತಿನ್ಕೊಂಡು ನೀರು ಕುಡ್ದಂಗೆ ಹಾಗೆ ನಮ್ಮ ಬದುಕಾಗ್ತಾ ಇದೆ. ಸ್ವಲ್ಪ ಶಾಂತ ರೀತಿಯಿಂದಾಗಿ ಒಂದು 5-10 ನಿಮಿಷ ಇವತ್ತೊಂದು ದಿವಸ ಕುಂತಿದ್ರೆ ಏನು ಅಂತ ದೊಡ್ಡ ಸಮಸ್ಯೆ ಏನಾಗದೆ. ಯಾಕೆ ಈಗ ತಡ ಮಾಡಿ ಬಂದಿರೋ ಮನೆ ಹೊರಗೆ ಹಾಕೋರನ್ನ ಯಾರ ನಿಮಗೆ ಏನಿಲ್ಲ ಕೂಡ್ರಿ, ಸಮಾಧಾನ ಸರಿ ಕೂಡ್ರಿ, ಸಮಾಧಾನ ಸರಿ ಕೇಳ್ರಿ. 8 ದಿವಸ ಮುಗಿದಿದೆ, 9, 10, 11 ಇನ್ನು 3 ದಿವಸ ಆಗಿದ್ರೆ ಪುನಃ ಈ ದೃಶ್ಯ, ಈ ಸಂದರ್ಭ, ಈ ಪ್ರಸಂಗ ಸಿಗುವುದಿಲ್ಲ. ಯಾಕಂದ್ರೆ ನಿಜವಾಗ್ಲೂ ಕೂಡ ನಾವು ಭಾಗ್ಯವಾದ ಜೀವನದಲ್ಲಿ ಇಂತಹ ಗುರುಗಳು ಸಿಗುವುದು ಅತ್ಯಂತ ಕಷ್ಟ. ಗುರುಗಳು ಸಿಗ್ತಾರೆ, ಆದರೆ ನಮ್ಮ ಗುರುಗಳು ಎಂಥವ್ರು ಅಂತಂದ್ರೆ ಮರಾಠಿ ಸಾಹಿತ್ಯದಲ್ಲಿ ಒಂದು ಸುಂದರವಾಗಿರತಕ್ಕಂಥ ಶಬ್ದ ಇದೆ, ಗುರುಮಾಮೂಲಿ. ಗುರುಮಾಮೂಲಿ ಅಂತಂದ್ರೆ ಏನು? ತಾಯಿ. ಯಾಕೆ ತಾಯಿ? ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳಷ್ಟೇ. ಮಾಮೂಲಿ ಭಕ್ತರ ಅಂತಃಕರಣದಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಿ ನರಜನ್ಮದಿಂದ ಹರಜನ್ಮವನ್ನು ಮಾಡ್ತಕ್ಕಂಥ ಜನ್ಮವನ್ನು ಕೊಡೋದ್ರೊಂದಿಗೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೀವು ವಿಸ್ತಾರ ಮಾಡ್ತಾರೆ. ಅಂತ ಮಹಾಸನ್ನಿಧಿ ಯಾವುದು? ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು. ನಾವೆಲ್ಲರೂ ನೋಡಿರಬಹುದು. ಒಂದೊಂದು ಅವಲೋಕನಕ್ಕೆ ನಾನು ತಂದು ಕೊಡ್ತೀನಿ. ಅಪ್ಪಂಗಳವರು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಬಂದಾಗಿನಿಂದ ಎಷ್ಟು ನಮ್ಮಂತ ಮಕ್ಕಳನ್ನ ಎಷ್ಟು ಆತ್ಮಬಲ ಬೆಳೆಸ್ತಾರೆ, ಎಷ್ಟು ಧೈರ್ಯವನ್ನು ತುಂಬುತ್ತಾರೆ. ಮನೆಯಲ್ಲಿ ಒಂದು ಮಗು ಇದೆ, ಅಮ್ಮ ನಾನು ಕೂಡ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹಠ ಹಿಡಿತದ. ಹಿಡಿಯುವಾಗ ಅಂತದ, ಇಲ್ಲ ನಾನು ಎತ್ಕೊಳ್ತೀನಿ ನಡಿ ಹೋಗೋಣ ಅಂತದ ಅಂತೀರಿ. ಆದ್ರೆ ಅದು ಮಗು ಅಂತದಲ್ಲ, ನೀನು ನಡಿಲಿಕ್ಕೆ ನಾನು ನಡಿತೀನಿ ಅಂತ ಹೇಳ್ತದ. ಹೇಳುವಾಗ ಮೈನಲ್ಲೂ ಬರಲ್ಲ, ಆದರೆ ಅದನ್ನ ಜಲ್ದಿ ಬರಬೇಕಾಗಿದೆ. ಬರುವಾಗ ತಾಯಿ ಒಂದು ಶಬ್ದ ಹೇಳ್ತಾಳೆ, ಏನು ಜಲ್ದಿ ನಡೆದಿಯಮ್ಮ, ನನಗೆ ನಮ್ಮ ಕಾಲು ಇಲ್ಲತ್ತದ, ಹಣ್ಣಗೆ ನಡಿ ಅಂತ. ತಾಯಿ ದೊಡ್ಡ ಒಂದು ಹೆಜ್ಜೆ ಇಟ್ಟಿದ್ರೆ 10 ಹೆಜ್ಜೆ ಆ ಮಗು ಹಿಡಿಬೇಕಾಗುತ್ತೆ. ಆದ್ರೆ ಒಂದು ಸಣ್ಣ ಹೆಜ್ಜೆಯಲ್ಲಿ ಆ ಮಗುವಿಗೆ ಆತ್ಮಬಲವನ್ನು ತುಂಬಿ ಓಡಿಸಿಕೊಂಡು ತಾಯಿ ಹೆಜ್ಜೆ ತರ್ತಾಳೆ. ನಮ್ಮೆಲ್ಲರನ್ನು ಓಡಿಸ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು. ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಸಣ್ಣದೇನಿದೆ. ಇದು ಪೆಂಡಾಲ್ ಹೊಡಿಬೇಕಾದ್ರೆ 75 ಲಕ್ಷ ರೂಪಾಯಿ ಖರ್ಚು. ಇಲ್ಲೇನು ಕುಂತಿದ್ರಲ್ಲ, ಒಂದು ಮಳೆ ಹನಿ ಸಮೇತ ಒಳಗಡೆ ಬರಬಾರ್ದು ಅಂತ ಹೇಳಿದ್ರು. ಹಾರ ಕೂಡ ಅಪ್ಪಂಗಳವರು ಹೇಳಿದ್ರು, ಎಲ್ಲೂ ಕೂಡ ಭಕ್ತರಿಗೆ ತೊಂದರೆ ಆಗಿರಬಾರದು. ಎಲ್ಲಾ ಪೂಜ್ಯರು ಇವತ್ತಿನ ಭವ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನ ಇವತ್ತು ನಾವೆಲ್ಲಿ ನೋಡ್ತೀವಿ ಅಂದ್ರೆ ಮಾತೃತ್ವ ಹೃದಯದಲ್ಲಿ ನೋಡ್ತೀವಿ. ಮಾತು ಹೇಳಿದ್ರು ಜಗದ್ಗುರು ಮಹಾಸನ್ನಿಧಿ. ಈಗ ಸಮಯ ಬಹಳ ಆಗಿದೆ, ಹಾರ್ಕೊಂಡು ಸ್ವಾಮಿಗಳು ಸಮಯ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಮುಂದೆ ಕಾರ್ಯಕ್ರಮ ನಜರ ಸಮರ್ಪಣೆಗೆ ಚಾಲೂ ಮಾಡ್ಲಿಕ್ಕೆ ಬರ್ತದ, ಆಶೀರ್ವಚನ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳಿದ್ರು. ನಾವು ಹೇಳಿದ್ರೆ ಕೇಳ್ತಾರ, ನಮ್ಮನ್ನು ಆತ್ಮಬಲ ತುಂಬಲತ್ತಾರ, ನಮ್ಮ ಮನೋಬಲವನ್ನು ತುಂಬಲತ್ತಾರ. ಒಂದೊಂದ್ಸಲ ಹೇಳ್ತಾರೆ ನೇತೃ ಸ್ವಾಮಿಗಳು ಏನು ಹೇಳ್ತಾರೋ ಅದು ಮಾಡಬೇಕು. ನಾವು ಹೇಳಿದಂಗೆ ನಡೀತಿಲ್ಲ, ಅವ್ರು ಹೇಳಿದಂಗೆ ಕೇಳೋರು ನಾವು, ಅವ್ರ ಶಬ್ದದ ಅಣಿಯಲ್ಲಿ ನಡೀತಕ್ಕಂಥವ್ರು ನಾವು. ಹಾರ್ಕುಡಪ್ಪಗಳಿರ್ಬೋದು, ನಾವಿರ್ಬೋದು, ಸಾವಿರಾರು ಶಿವಾಚಾರ್ಯರು ಪರಮ ಪೂಜ್ಯ ಅಪ್ಪಂಗಳವರು ಒಂದೊಂದು ಶಬ್ದಕ್ಕೂ ಕೂಡ ನಾವು ಪಾದ ಎಲ್ಲಿದೆ ಶಿರಸ್ಸಿರುತ್ತೆ. ಇದೇ ನಮ್ಮ ಬದುಕಿನ ಅಂತಹ ಅದ್ವಿತೀಯ
ಅದ್ವಿತೀಯವಾಗಿರ್ತಕ್ಕಂತಹ ತಾಯಿ ನಮ್ಮೆಲ್ಲರನ್ನು ಆತ್ಮಬಲವನ್ನು ತುಂಬಿ ಈ ಧರ್ಮದ ಕಾರ್ಯವನ್ನು ಮಾಡಿಸ್ತಾ ಇದೆ ಅಂತ ಜಗದ್ಗುರು ಮಹಾಸನ್ನಿದೇವರ ಇವತ್ತಿನ ದಿವಸದ ಈ ಕಾರ್ಯಕ್ರಮ ಇಲ್ಲಿನವರೆಗೆ 8 ದಿವಸಗಳಲ್ಲಿ ಎಲ್ಲ ಅದ್ವಿತೀಯವಾಗಿರತಕ್ಕಂತಹ ವಿಷಯಗಳು ಬಂದಿವೆ. ಧರ್ಮ ಪ್ರಜ್ಞೆ ಬಂದಿದೆ, ಸಮಷ್ಟಿ ಪ್ರಜ್ಞೆ ಬಂದಿದೆ, ಆಹಾರ ವಿಜ್ಞಾನ ಬಂದಿದೆ, ವಿಷಮುಕ್ತ ಆಹಾರದ ಬಗ್ಗೆ ಬಂದಿದೆ, ಸಾವಯವ ಕೃಷಿ ಬಗ್ಗೆ ಬಂದಿದೆ. ಇವತ್ತಿನ ದಿವಸ ಮಹಿಳೆಯರ ಪಾತ್ರ, ಧರ್ಮ ಸಂರಕ್ಷಣೆಯಲ್ಲಿ ಮಹಿಳೆಯರ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅವರೇ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ. ಇವತ್ತ ನಾವೆಲ್ಲ ತಿಳ್ಕೊಂಡಿದ್ವಿ, ಎಲ್ಲಿ ಹೋಗಿದ್ವಿ ಅಂತಂದ್ರೆ ಶಿವದ ಮರಿಗಳಿದ್ದು ಸಮೇತ ನಾವು ಶಿವ ಅಂತ ನೆನಪು ಹೋಗಿದೆ, ನಾವು ಬೆಕ್ಕಿನ ಮರಿಗಳು ಹಾಕೊಂತೀವಿ. ನಮ್ಮ ಸಂಸ್ಕೃತಿ ಏನು, ನಮ್ಮ ಜೀವನವೇನು, ನಮ್ಮ ಆದರ್ಶದ ಬದುಕಿನ ಪ್ರೇರಣೆ ಏನು, ಇವೆಲ್ಲವನ್ನು ನಾವು ಮರೆತುಕೊಂಡಿರ್ತೀವಿ. ಯಾರೋ ಒಬ್ಬ ಯುರೋಪಿಯನ್ರು ಬಂದು ನಮಗೆ ಹೇಳಿದ ಮಾತುಗಳು ಅವೆಲ್ಲವನ್ನು ತಲೆಗಿಟ್ಕೊಂಡು ಸ್ತ್ರೀಗೆ ಸ್ವತಂತ್ರ ಇಲ್ಲ, ಸ್ತ್ರೀಗೆ ಅಧಿಕಾರ ಇಲ್ಲ, ಸ್ತ್ರೀ ಮನೆಯಲ್ಲೇ ಇರಬೇಕು, ಸ್ತ್ರೀ ಅಡಿಗೆ ಮನೆಗೆ ಇರೋಳು ಅಂತ ಏನೇನೋ ಹೇಳಿರ್ತಕ್ಕಂಥ ಮಾತನ್ನ ಇವತ್ತಿಗೂ ಕೂಡ ನಾವು ತಲೆಗಿಟ್ಕೊಂಡು ಕುಂತೀವಿ ಅಂದರೆ ನಾವು ಎಷ್ಟು ಅಂಧಕಾರದಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಅದನ್ನ ಜಾಗೃತಿಗಾಗಿಯೇ ಇವತ್ತು ಮಹಿಳೆಗೆ ಏನಾಗಬೇಕಾಗಿದೆ, ಮಹಿಳೆ ಅಂದ್ರೆ ಏನು, ಮಹಿ ಮತ್ತು ಇಳೆ 2 ಶಬ್ದಗಳಿವೆ ಮಹಿಳೆಯ ಶಬ್ದದಲ್ಲಿ. ಮಹಿ ಅಂತಕ್ಕಂಥ ಶಬ್ದಕ್ಕೆ ಪೃಥ್ವಿ ಅಂತಿದೆ, ಭೂಮಿ ಅಂತಕ್ಕಂಥ ಸಂಸ್ಕೃತ ಶಬ್ದ ಇದು. ಭೂಮಿ ಮಹಿ ಅನ್ನತಕ್ಕಂಥ ಒಂದು ಶಬ್ದದಲ್ಲಿ ಇಡೀ ಪ್ರಕೃತಿಯನ್ನ ತನ್ನ ಒಡಲಲ್ಲಿ ಅಡಗಿಸಿಕೊಳ್ತಕ್ಕಂಥದಕ್ಕೆ ಮಹಿ ಅಂತಾರೆ. ಇಳೆ ಅಂದ್ರೆ ಯಾವುದು ಅಂತಂದ್ರೆ ತನ್ನ ಒಡಲ ಕುಡಿಯಿಂದ ಹೊರಗಡೆ ಹಾಕ್ತಕ್ಕಂಥದ್ದು. ಈ ಪ್ರಕೃತಿಯ ಸೌಂದರ್ಯ ಏನಿದೆ, ವನತರುಗಳೆಲ್ಲ ಏನಿವೆ, ಪ್ರಕೃತಿಯ ವೈಭವ ಏನಿದೆ, ಇದಕ್ಕೆ ಇಳೆ ಅಂತ ಹೇಳ್ತಾರೆ. ಅದಕ್ಕೆ ಶರಣರು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವೊಂದು ಅಂಗರ ಬಹಿಸುವ ಪುಣ್ಯಗಳಲ್ಲಿ ರಾಮನಾಥ ಅಂತ ಹೇಳಿ ಇಡೀ ಜಗತ್ತನ್ನ ಸೃಜನೆ ಮಾಡತಕ್ಕಂಥ ಶಕ್ತಿ ಯಾರಿದೆ ಅಂತಂದ್ರೆ ಆ ಮಹಿಳೆಗಿದೆ ಅಂತ. ಮಹಿಳೆ ಅಂತಕ್ಕಂಥ ಶಬ್ದ ಒಬ್ಬ ತಾಯಿಗೆ ಬಂತು. ಇವತ್ತ ಆ ತಾಯಿ ತಾನು ದಾಸಿ ಅಂತ ತಿಳ್ಕೊಂಡಿದ್ದಾಳೆ. ನಾನೊಬ್ಬ ಸೇವಕಿ, ನಾನೊಬ್ಬ ಸುಮ್ಮನೆ ಅಡಿಗೆ ಮಾಡೋಳು ಅಂತ ತಿಳ್ಕೊಂಡಿದ್ದಾಳೆ. ಅಥವಾ ನಾನೊಂದು ಏನು ಕೆಲಸದವಳಿಲ್ಲ, ಸುಮ್ಮನೆ ಒಂದು ಮಕ್ಕಳು ಹಿಡಿತಕ್ಕಂಥ ಯಂತ್ರ ಅಂತ ತಿಳ್ಕೊಂಡಿದ್ದಾಳೆ. ಇವತ್ತೆಲ್ಲ ಹೇಳತ್ತಾರಲ್ಲ ನಿಮಗೆ, ಬಹಳ ವೈಚಾರಿಕ ಮಹಿಳೆಯರೆಲ್ಲ ಭಾಷಣದ ನಿಮಗೆ ಇದೇ ಹೇಳತ್ತಾರ. ಆದರೆ ನೀವೇನಿದ್ರಿ ಅಂತಂದ್ರೆ ನೀವು ಈ ಜಗತ್ತದ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಶ್ಚೈ 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 ನಮೋ ನಮಃ ಅಂತ ಹೇಳ್ತಾರೆ. ಯಾವ ಪ್ರತಿಯೊಂದು ವಸ್ತುವಿನಲ್ಲಿ ಮಾತೃತ್ವ ಶಕ್ತಿ ಎಲ್ಲಿದೆ ಅಂತಂದ್ರೆ ಆ ತಾಯಿಯ ಒಳಗಿದೆ. ಅಂತಹ ತಾಯಿ ಯಾರು ಅಂತಂದ್ರೆ ನೀರಿದ್ದೀವಿ. ಆ ತಾಯಿ ತಾಯಿಯ ಕರ್ತವ್ಯ ಏನು? ಇವತ್ತಿನ ಕಾಲ ಎಲ್ಲಿಗೆ ಬಂದಂತಿದೆ, ದುಡ್ಡಿಗೆ ದುಡ್ಡು ಮಾಡಬೇಕು. ಒಂದು ಮಗು ಹುಟ್ಟಿದೆ ಅಂತಂದ್ರೆ ತಂದೆನೇ ತಿಳ್ಕೊಂಡಿದ್ದಾನೆ ದುಡ್ಡಿಗೆ ದುಡ್ಡು ಆಗಬೇಕು. ಆ ಹೆಣ್ಣಿನೂ ದುಡ್ಡು ಗಳಿಸ್ಬೇಕು, ಗಂಡಿನೂ ದುಡ್ಡು ಗಳಿಸ್ಬೇಕು. ಆದರೆ ದುಡ್ಡಿನ ಚಕ್ರದಲ್ಲಿ ಬಿದ್ದು ಗೊತ್ತ ಇಡೀ ಪಾರಿವಾರಿಕ ವ್ಯವಸ್ಥೆ ದುಡ್ಡು ಬಹಳ ಬಂದಿದೆ. ಮನೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಕೆಟ್ಟು ಹೋಗಿದೆ. ಇಡೀ ಜೀವನದ ಆನಂದವನ್ನು ಕಳ್ಕೊಂಡಿದೆ. ಜೀವನ ಆನಂದಕ್ಕಾಗಿ ಇದೆಲ್ಲವೂ ಕೂಡ ಇದೆ. ಜೀವನ ಆನಂದವೇ ಕಳೆದ ನಂತರ ಇಲ್ಲಿ ಏನಿರುತ್ತದ, ಏನದನ ಇವತ್ತು ನಾವು ಬಹಳಷ್ಟು ದುಡ್ಡು ಗಳಿಸ್ತಾ ಇದ್ದೀವಿ. ಆದ್ರೆ ಹಳ್ಳಿಯ ಊರಲ್ಲಿ ಇರತಕ್ಕಂಥ ಒಂದು ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದಳು, ಅಡಿಗೆ ವ್ಯವಸ್ಥೆಗಳನ್ನು ನೋಡ್ಕೊಳ್ತಿದ್ದಳು, ಒಂದು ಕುಟುಂಬವನ್ನು ಪರಿಪಾಲನೆ ಮಾಡ್ತಿದ್ದಳು. ಜೊತೆಯಲ್ಲಿ ಆ ಮನೆ ಎಕನಾಮಿಸ್ಟ್ ಇದ್ದಳು, ಅರ್ಥ ತಜ್ಞೆಯಾಗಿದ್ದಳು. ಬಚ್ಚಲ ನೀರನ್ನು ಕೂಡ ಸುಮ್ಮನೆ ಬಿಡ್ತಿದ್ದಿಲ್ಲ. ಬಚ್ಚಲ ನೀರಿನಲ್ಲಿ 10
ಪ್ರಭೇದದ ತರಕಾರಿಗಳನ್ನು ಹಚ್ಚಿ ಮನೆಗೆ ತರಕಾರಿ ಉಳಿತಿದ್ಳು. ಇವತ್ತಿನ ದಿವಸ ಅಂತಹ ತಾಯಿಯ ಮನಸ್ಥಿತಿ ಎಲ್ಲಿ ಹೋಗಿ ಮುಟ್ಟಿದೆ ಅಂತಂದ್ರೆ, ನಾವು ರೋಗಗ್ರಸ್ತವಾಗಿ ನಿಂತೀವಿ. ಯಾರಾದರೂ ತಂದು ಕೊಟ್ಟಿದ್ರೆ ಮಾತ್ರ ಚಲೋ, ಇಲ್ಲೋದ್ರೆ ಇಲ್ಲ. ಬೈ ಚಾನ್ಸ್ ನಿಮ್ಮ ಮನೆ ಭಾಂಡ್ಯ ಬೆಳಗಕ್ಕೆ ಬರಲಿಲ್ಲ, 8 ದಿವಸ ಪಾತ್ರೆ ತೊಳೆದಿಕ್ಕೆ ಬರಲಿಲ್ಲ ಅಂತಂದ್ರೆ, ನೀವೇನು ಪಾತ್ರೆ ಬೆಳ್ಕೊಳ್ಳೋರಲ್ಲ, ಬರಸ್ ತನಕ ಒಂದೊಂದು ಸೆಟ್ ಬಾಜಿಗೆ ತೆಗೆದಿಡ್ತೀರಿ. ಆಕೆ 10ನೇ ದಿವಸಕ್ಕೂ ಬರಲಿಲ್ಲ ಅಂತಂದ್ರೆ ಮತ್ತೆ ನೀವು ಮೈ ತೊಳ್ಕೊಂಡು ಹೈ BP ಮಾಡ್ಕೊಂಡು ಪುನಃ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ ವಿನಃ ಇದೇನು ದೊಡ್ಡ ಕೆಲಸ ಅಂತಕ್ಕಂಥ ಮನಸ್ಥಿತಿ ಇವತ್ತು ಇಲ್ಲಿ ಕಳೆದು ಹೋಗಿದ್ದಿಲ್ಲ. ಇದು ರೋಗಗ್ರಸ್ತ ಮನಸ್ಸಿನ ಸ್ಥಿತಿ. ಈ ಮನಸ್ಸಿನ ಸ್ಥಿತಿಯಿಂದ ಹೊರಗೆ ಬಂದಾಗ ಮಾತ್ರ ನಾವು ಸಮಾಜವನ್ನು ಕಟ್ಟಬಹುದು. ಯಾಕೆ ಇದನ್ನು ಹೇಳತ್ತೀನಿ? ಸ್ವಾವಲಂಬಿಯ ಸಂಸ್ಕಾರ ತಾಯಿ ಕೊಡ್ತಿದ್ರು. ಇವತ್ತು ಜಪಾನದ ಬಗ್ಗೆ ಇಷ್ಟೆಲ್ಲ ದೊಡ್ಡ ನಾವು ಮಾತಾಡ್ತೀವಿ. ಹಿರೋಶಿಮಾ ನಾಗಾಸಾಕಿ ಸುಟ್ಟೋಯ್ತು. ಸ್ವಲ್ಪ ಸೌಂಡ್ ಚೆನ್ನಾಗಿ ಬಿಡೋಲ್ಲ, ನವಾಜ್ ಕಟ್ ಬಿಡೋಲ್ಲ, ಸರಿಯಾಗಿ ಬಿಡೋದು ಸೌಂಡ್. ಅವಾಗ ಹಿರೋಶಿಮಾ ನಾಗಾಸಾಕಿ ಸುಟ್ಟು ಹೋದ ನಂತರ ಇಡೀ ಜಪಾನದ ವ್ಯವಸ್ಥೆಗಳು ಕುಂದುಕೊರತೆಗಳಾದಾಗ ಅಲ್ಲಿನ ದೇಶವನ್ನು ಕಟ್ಟಿದವರು ಯಾರು ಅಂತಂದ್ರೆ ಅಲ್ಲಿನ ತಾಯಂದಿರು. ಮಕ್ಕಳಿಗೆ ಹೇಳ್ತಾರೆ, ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಬೇಕು, ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಿಕೊಳ್ಬೇಕು, ನಮ್ಮ ಮನೆ ನಾವು ಹುಡುಕೊಳ್ಬೇಕು, ನಮ್ಮ ಹೊಲ ನಾವು ಬೆಳ್ಕೊಳ್ಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು ಅಂತ ಸ್ವಾವಲಂಬನೆಯ ಪ್ರಶಿಕ್ಷಣ ಒಂದು ಆ ತಾಯಿ ಪಟ್ಟಿನ ಸಲುವಾಗಿ ಇವತ್ತು ವಿಶ್ವದ ಏಕೈಕ ಒಂದು ವ್ಯವಸ್ಥೆ ದೇಶ ಅಂತಂದ್ರೆ ಅದು ಜಪಾನ ಮುಂದುವರೆದಂತ ತಂತ್ರಜ್ಞಾನದ ದೇಶ ಆಗಿ ನಿಂತು. ನಮ್ಮ ತಾಯಿ ಹೇಳತ್ತು, ನೀ ಸೈನ್ಸ್ ಓದ್ಲತ್ತಿದ ಮಗ, ಕಾಲೇಜ್ ಹೋಗ್ಲತ್ತಿದ ಮಗ, ನೀನು ಹುಡುಗ ಬೇಡದು, ಬೆಳೆಯಬಾರ್ದು, ತೊಳೆಯಬಾರ್ದು, ಕೆಲಸ ಮಾಡಬಾರ್ದು ಅಂತ ಹೇಳಿ ಮುಂದೆ ಅತ್ತಿ ಮನೆಗೆ ಹೋದ ನಂತರ ನನಗೆ ಮಂಡ್ಯ ಬೆಳೆಯಲಿಕ್ಕೆ ಹಚ್ಚಾರ, ನನ್ನ ಕೆಲಸಕ್ಕೆ ಹಚ್ಚಾರ, ಮಮ್ಮಿಗೆ ಫೋನ್ ಹಚ್ಚಿದ ನಂತರ ಆ ಮಮ್ಮಿನೂ ಕೂಡ ಅಷ್ಟೇ ಹುಷಾರ್, ಆ ಮಗ ವಾಪಸ್ ಅಂತ ಹೇಳಕ್ಕೆ ಇತ್ತು. ಹಿಂಗೆ ಬಾನೆ, ನೀ ಅರ್ಜೆಂಟ್ ಬಾ ವಾಪಸ್ ಬನ್ನಿ. ಈ ವಾಪಸ್ ಬಂದ್ರೆ ಉಳಿತದೇನಲ್ಲಿ ವಾಪಸ್ ಬಂದಂತ ವ್ಯವಸ್ಥೆಯಲ್ಲಿ 50 ವರ್ಷ ಮಾನಸಿಕ ಅಸ್ತವ್ಯಸ್ತತೆಯಾಗಿ ಜೊತೆಯಲ್ಲಿದ್ದವರು ತಾಳ್ಕೊಂಡು ಹೋದವರು ಮಕ್ಕಳು ಮನೆಗಳಿಗೆ ಜನ್ಮ ಕೊಟ್ಟು ಸುಂದರ ಬದುಕು ಕಟ್ಕೊಂಡಿದ್ದಾರೆ. ಸ್ವಲ್ಪ ಮಾನಸಿಕ ಅಸ್ತವ್ಯಸ್ತತೆ ಜಿದ್ದಿನಿಂದ ಎಷ್ಟು ಸಂಸಾರ ಹಾಳಾಗ್ತೇವೆ. ಇದು ತಾಯಿಯ ಸಂಸ್ಕಾರದ ಕೊರತೆ. ಇದಕ್ಕಾಗಿ ಇಂತಹ ಸುಂದರವಾಗಿರ್ತಕ್ಕಂಥ ಬದುಕು, ಸುಂದರವಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕಾಗಿದ್ರೆ ತಾಯಿಯ ಬಹಳ ದೊಡ್ಡ ಪಾತ್ರ ಇದೆ. ನಮ್ಮ ವೀರಶೈವ ಸಂಸ್ಕೃತಿ ಎಲ್ಲ ಪೂಜ್ಯರು ಹೇಳಿದ್ದಾರೆ, 8ನೇ ತಿಂಗಳಿಗೆ ಗರ್ಭಕ್ಕೆ ಲಿಂಗ ಧಾರಣೆ ಕೊಡುವ ಉದ್ದೇಶ ಏನು ಅಂತಂದ್ರೆ ಆದರ್ಶ ಸಂತತಿ ಈ ಸಂಸಾರದ ದೊಡ್ಡ ಸಂಪತ್ತು. ರೊಕ್ಕ, ಬೆಳ್ಳಿ, ಬಂಗಾಳಿ ಸಂಪತ್ತು ಅಲ್ಲ. ನೀವು 1000 ಕೋಟಿ ಸಂಪತ್ತು ಮಾಡಿಟ್ಟಿದ್ರು ಕೂಡ ಹುಡುಗ ಮಗ ಹುಟ್ಟದ ಅಂತಂದ್ರೆ ಮತ್ತೆ ನಿಮ್ಮ ಎದುರು ಎಲ್ಲ ಮಾರಿ ಸತ್ತು ಹೋಗುವಾಗ ನಿಮಗೆ ಮತ್ತೆ ಜನರಲ್ ಸ್ಮಶಾನ ಭೂಮಿಯಲ್ಲಿ ಒಯ್ದು ಹಾಕ್ತಾನೆ ವಿನಃ ಒಂದ್ ವೇಳೆ ನೀವೇನೂ ಗಳಿಸ್ಲಿಲ್ಲ, ಆದರ್ಶ ಮಗುವಿಗೆ ಜನ್ಮ ಕೊಟ್ಟಿದ್ರಿ, ಸ್ವಾವಲಂಬನೆಯ ಬದುಕಿಗೆ ಪ್ರೇರಣೆ ಕೊಟ್ಟಿದ್ರಿ ಅಂತಂದ್ರೆ ಅವ ನಿಮ್ಮ ಸಲುವಾಗಿ ಎಲ್ಲವನ್ನು ಗಳಿಸ್ಕೊಡ್ತಾನೆ. ಇಂತಹ ಮಕ್ಕಳಿಗೆ ಪ್ರೇರಣೆ ಕೊಡ್ತಕ್ಕಂಥ ತಂದೆ ತಾಯಿ ನೀವಾಗ್ರಿ ಅಂತ ಈ ಧರ್ಮ ಪೀಠದ ಇದು ನನಗೆ ಹೇಳಬೇಕಾಗಿದೆ. ಇದು ಆದರ್ಶ ವ್ಯವಸ್ಥೆ. ಹಿಂದಿನ ಕಾಲದಲ್ಲಿ ತಾಯಿ ಕೇವಲ ತಾಯಿ ಆಗಿರಲಿಲ್ಲ, ತಾಯಿ ಒಬ್ಬ ವೈದ್ಯ ಆಗಿದ್ದಳು, ಡಾಕ್ಟರ್ ಆಗಿದ್ದಳು. ತಾಯಿ ಯಾರು? ಚಿಲ್ಡ್ರನ್ ಸ್ಪೆಷಲಿಸ್ಟ್. ಅದು ವಿಜ್ಞಾನ ಇವತ್ತ ವಿದೇಶದಲ್ಲಿ ಚರ್ಚೆ ಇದೆ. ಏನಂತಿದ್ದಾರೆ, ಮದರ್ಸ್ ಕಮ್ ಅಂತ ಒಂದು ದೊಡ್ಡ ವಿಜ್ಞಾನದ ಸಂಶೋಧನೆಯಾಗಿದೆ. ನಮ್ಮ ಹಳೆ ತಾಯಿ ಒಂದು ಮಗುವಿನ ಜನ್ಮವಾದ ನಂತರ ಕರಳಿನ ಹುಕ್ಕುಳ ಕುಡಿಯನ್ನ, ಅದು ಏನಂತಿದ್ದಾರೆ, ಹುರಿ ಅಂತ ಹೇಳ್ತಿದ್ರು ನಮ್ಮ ಭಾಗದಲ್ಲಿ, ಆ ಹುರಿಯನ್ನ ಅರಿಶಿಣದ ನೀರಿನಲ್ಲಿ ಎದ್ದಿ ಅರಿಶಿಣ ಬಟ್ಟೆಯಲ್ಲಿ ಕಟ್ಟಿ ಗಡಿಗೆಯಲ್ಲಿ ಇಟ್ಟು ಮುಚ್ಚಿಡ್ತಿದ್ಲು. ಯಾವಾಗ ಮಗುವಿಗೆ ಅನಾರೋಗ್ಯವಾಗ್ತದ ಅವಾಗ ಬಿಸಿ ನೀರಿನಲ್ಲಿ ಆ ಹುರಿಯನ್ನು ಎತ್ತಿ ಕುಡಿಸಿದ ನಂತರ ವೈರಲ್ ಫೀವರ್ ತಕ್ಷಣವೇ ಕಡಿಮೆ ಆಗ್ತಕ್ಕಂಥ ವೈದ್ಯ ಯಾರು ಅಂತಂದ್ರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್. ಅವಳೊಬ್ಬ ಡಾಕ್ಟರ್. ಇದು ವಿಜ್ಞಾನ, ಇದು ತಂತ್ರಜ್ಞಾನ. ಇಂತಹ ವಿಜ್ಞಾನ ನಾವು ಮರೆತು ಹೋದ್ವಿ. ಇವತ್ತ ಒಂದು ಭಯಾನಕ ಸಂಗತಿಯನ್ನು ವಿಶ್ವಸಂಸ್ಥೆ ಜಗತ್ತಿಗೆ ಕೊಟ್ಟಿದೆ. ಸ್ವಲ್ಪ ಸಮಯ ಜಾಸ್ತಿ ಆಗುತ್ತೆ, ಹರಕತ್ತಿಲ್ಲ, ಆದರೂ ಕೂಡ ನಾನು ಮಾತಾಡೋಣ. ಇವತ್ತು ಮಾತಾಡೋಣ, ಮತ್ತೊಂದು ಮಾತಾಡೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಯಾಕೆ ಮಾತಾಡಬೇಕಾಗಿದೆ ಅಂತಂದ್ರೆ
ನಮ್ಮ ದಿವಸದ ಕಾರ್ಯಕ್ರಮದಲ್ಲಿ 2 ಗಂಟೆಗಳ ತನಕನೂ ಕೂಡ ಮಾತನಾಡಿದಲ್ಲಿ ಕೇವಲ ಒಂದು 35, 40, 50 ನಿಮಿಷ ಸನ್ನಿಧಿರದ ಆಶೀರ್ವಚನ 30 ನಿಮಿಷದೊಳಗೆ ಎಲ್ಲ ಮುಗಿದು ನಡೆದ. ಆದರೆ ಆ ಕಾರ್ಯಕರ್ತರಿಗೆ ಪರಮ ಪೂಜ್ಯ ಹಾರಕೋಡ ಅಪ್ಪಂಗಳಿವರಿಗೆ ಇವತ್ತು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಧ್ಯಾಹ್ನ 5 ಗಂಟೆಯಿಂದ ಇಲ್ಲೇ ಇದ್ದೀನಿ. ನಮ್ಮ ಕಾರ್ಯಕ್ರಮ 6:30 ಬೇಡ, 5 ಗಂಟೆಗೆ ಮಾಡೋಣ. ಯಾಕಂದ್ರೆ ದೂರಿನಿಂದ ಜನಗಳು ಬಂದಿದ್ದಾರೆ. ಕಾರ್ಯಕ್ರಮ ಶುರುವಾಗಕ್ಕೆ 7 ಆಗತ್ತದ ಅಂತ ಹೇಳುದು ಅವ್ರು ಅಲ್ಲಿ ಇಲ್ಲಿ ಕುಂತಾರೆ. 9 ಗಂಟೆಗೆ ನಾವು ಬಿಟ್ಟಿವಿ ಅಂದ್ರೆ ನಾವು ಊರಿಗೆ ಹೋಗ್ಬಿಡ್ಲಿಕ್ಕೆ ಬಹಳ ತಡ ಅಂತ ಆಗ್ಲತ್ತಂತ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಸುಧಾರಣೆಯನ್ನು ನಾವು ಮಾಡ್ಕೊಳ್ಳತಕ್ಕಂಥ ಈ ಮಾತನ್ನ ಹಾರಕೋಡ ಅಪ್ಪಂಗಳು, ಯಾಕಂದ್ರೆ ಅವರು ಸುಪ್ರೀಂ ಪವರ್. ನಾವು ಒಂದೇ ಹೇಳಿದ್ವಿ, ಹಾರಕೋಡ ಅಪ್ಪರು ಕೂಡು ಅಂದ್ರೆ ಕೂಡ್ತೀನಿ, ಬಾ ಅಂದ್ರೆ ಬರ್ತೀನಿ, ಹೊಂಗಡೆ ಅಂದ್ರೆ ನಡೀತೀನಿ. ಅವ್ರು ಹೆಂಗೆ ಅಂದ್ರೆ ಅಂತ ಕೇಳ್ತಾರೆ. ಫಸ್ಟ್ ಅಪ್ಲಿಕೇಶನ್ ಅಲ್ಲಿ ಹಾಕಿ ಸೆಂಟ್ರಲ್ ಪರ್ಮಿಷನ್ ಅವರೇ ತಗೊಳ್ಬೇಕು, ನಾನು ಹೋಗೋದಿಲ್ಲ. ಅದಕ್ಕಾಗಿ ಮಹಾಸನ್ನಿ ದೇವರದ ವ್ಯವಸ್ಥೆ ಇದೆ. ಮುಂದಿನ ವ್ಯವಸ್ಥೆಗಳನ್ನ ತಾಯಿ ಏನು ಹಾಕಬೇಕಾಗಿದೆ. ಇವತ್ತು ಯಾಕೆ ಮಕ್ಕಳು ಕ್ರೂರಿಗಳಾಗ್ತಾ ಇದ್ದಾರೆ? ನಡೆದ ಒಂದು ಘಟನೆ, ಪುಣಾದಲ್ಲಿ ಒಂದು ವಾಸ್ತುಶಾಂತಿ ಇತ್ತು. ನಾನು ನನ್ನ ಭಕ್ತರ ಮನೆಗೆ ಹೋದೆ. ಭಕ್ತಮ ಸಾಫ್ಟ್ವೇರ್ ಇಂಜಿನಿಯರ್, ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾನೆ. ಕನಿಷ್ಠ 1,000 ಕೋಟಿ ವ್ಯವಸ್ಥೆಗಳ ಮನುಷ್ಯವ. ಆ ವ್ಯಕ್ತಿ ವೈಭವದ ಮನೆ, ಒಂದು 100 ಕೋಟಿ ರೂಪಾಯಿ ಮನೆಯನ್ನು ಕಟ್ಟಿದ್ದಾನೆ. ಮನೆಯನ್ನು ಕಟ್ಟಿದಾಗ ಗುರುಗಳು ಬರಬೇಕು ಅಂತ ಹೇಳಿದಾಗ ಅವರು ಮನೆತನ ಗುರುಗಳು. ಈ ವೀರಶೈವ ಪರಂಪರೆಯಲ್ಲಿ ಒಂದು ಮನೆ, ಆ ಮನೆತನಕ್ಕೆ ಗುರುಗಳು ಅಂತಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಉಲ್ಟಾ ಪಲ್ಟಾ ಹೇಳ್ತಾರೆ, ಮನೆ ಗುರು ಇಲ್ಲ, ಹರ ಗುರು ಇಲ್ಲ, ಅವರಿಲ್ಲ ಇವರಿಲ್ಲ ಅಂತ. ಅದು ಹಿಂಗಾಗಿನ ಸಲಕ್ಕೆ ಹರ ಹಿಡಿದು ಹೋಗ್ಯದ, ನಿಮ್ಮ ಕೊಳಗಿನ ಲಿಂಗವೇ ಹೋಗ್ಯದ, ನಿಮ್ಮ ಕೊಳಗಿನ ಭಸ್ಮ ಹೋಗ್ಯದ, ನೀವು ಹಚ್ಕೊಳ್ತಕ್ಕಂಥ ಬದುಕೇ ನಿಮ್ಗೆ ಹಾಳಾಗಿ ಹೋಗ್ಯದ. ಯಾರು ಬರ್ತಾರೆ? ರೊಕ್ಕ ಪಟ್ಟಿ ಮಾಡೋ ಸಲಕ್ಕೆ ಹೊಂಟವು, ಬಾಕಿವೆಲ್ಲ. ಅದು ಲಿಂಗ ಕಟ್ಟಕ್ಕೆ ಯಾರು ಹೊಂಟಾರೆ? ನೀವು ಮನೆತನ ಗುರು ಪರಂಪರೆ ಅದರ ಸಲುವಾಗಿ. ಅದರ ಭಕ್ತ ಯಾವಾಗ ಶ್ರೀಮಂತಿರ್ತಾನೆ ಬಡವಿರ್ತಾನೆ ಪ್ರಶ್ನೆ ಇಲ್ಲ. ಭಕ್ತನಿಗೆ ಸಂಸ್ಕಾರ ಸಲುವಾಗಿ ಕೊಡುವ ಸಲುವಾಗಿ ಗುರು ಇರ್ತಾರೆ. ಇದು ಗುರು ಪರಂಪರೆ ಯಾರು ಕೊಡ್ತಿದ್ರು ಅಂದ್ರೆ ರೇಣುಕರು ಕೊಟ್ಟಿರ್ತಕ್ಕಂಥ ಪರಂಪರೆ. ಇದು ಆಚಾರ್ಯ ಪರಂಪರೆ. ಅದಕ್ಕೆ ನೀವು ಯಾರಾದ್ರೂ ಮತ್ತೆ ಸುಮ್ಮನೆ ಹುಚ್ಚರು ಮಾತು ಕೇಳಿ ಮತ್ತೆ ತಲೆ ಕೆಡಿಸ್ಕೊಂಡಿರೆ, ನಿಮ್ಮ ಮನೆತನ ಗುರುಗಳು ಯಾರು ಹುಡುಕ್ರಿ, ಹುಡುಕಿ ಹೋಗ್ರಿ, ಅಲ್ಲಿ ಹೋಗಿ ಸಂಶೋಧನೆ ಮಾಡಿ ಕಳೆದಿದ್ರೆ ಅಥವಾ ಎಲ್ಲದ ನೋಡಿ ನಿಮ್ಮ ಗುರು ಪರಂಪರೆಯನ್ನು ಕಾಯ್ಕೊಳ್ಳಿ. ಅವಾಗ ಹೋದಾಗ ಪೂಜೆ ಆಯಿತು, ವಿಧಾನ ಆಯಿತು, ಮುಗಿದ ನಂತರ ಬರುವ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದ. ನಾನು ಬರುವಾಗ ತಂದೆ ತಾಯಿಗಳಿಗೆ ಹೇಳಿ ಬರಬೇಕು. ಬಂದಾಗ ತಾಯಿ ಅಂತಾಳೆ, ನಿಮ್ಮ संघटना महाराज, तुमच्या संघ 2 शब्द मला बोलायचं होतं महाराज. ನಿಮ್ಮ ಜೊತೆ 2 ಮಾತು ನನಗೆ ಆಡಬೇಕಾಗಿತ್ತು ಅಂತ ತಾಯಿ ಹೇಳ್ತಾಳೆ. ನಡೆದ ಘಟನೆ ಇದು, ನಿಮ್ಮ ಜೀವನಕ್ಕೆ ಬಹಳ ಸಮೀಪದ ಮಾತು. ಅವಾಗ ನಾನಂದೆ ಆಯ್ತಮ್ಮ ಅಂತ. ಆದ್ರೆ ಒಂದು ಕಂಪನಿ ನಡೆಸ್ತಕ್ಕಂಥ ಮಾಲಕ ಮಗ್ಲನ ತಾಯಿ ಏನು ಹೇಳ್ತಾಳೆ, ಇವನಿಗೆ ಕೇಳತ್ತ, ನಾಯಿಗೆ ಕೇಳಬೇಕು ಅಂತ ಅನ್ನೋದ್ರೊಳಗಾಗಿ ಬಹಳ ಹುಷಾರ ಮನುಷ್ಯ. 1000 ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ನೋಡ್ತಕ್ಕಂಥ ಮನುಷ್ಯ. ನನ್ನ ತಾಯಿ ನಿಮಗೆ ಏನೋ ಹೇಳ್ಬೇಕಲ್ಲ ಗುರುಗಳೇ ಅಂತ ಹೇಳಿದ್ರು. ಮೊಬೈಲ್ ಕೈಯಿಂದ ಹಿಡ್ಕೊಂಡು ಮನುಷ್ಯ ಮೊಬೈಲನ್ನು ಬಹಳ ಚಲೋ ಆಗಿ ಗೊತ್ತನಾಳ. ಮನಸ್ಸಿತ್ತು ಅಂದ್ರೆ ಚಲೋ, ಮನಸ್ಸಿಲ್ಲದ್ರೆ ಮೊಬೈಲ್ ಕಿವಿಗೆ ಇಟ್ಕೊಂಡು ಹೊರಗೆ ಹೋದ್ರೂ ಭೀ ಬರ್ತದೆ ಕಡ್ಕೊಂತ. ಅವಾಗ ತಕ್ಷಣನೇ ಹೊರಗೆ ಹೋದ. ತಾಯಿ ಹೇಳ್ತಾಳೆ, ಚಲೋ ಕಟ್ಟಿದ ನಿಮ್ಮ ಮನೆ, ಎಲ್ಲ ಚೆನ್ನಾಗಿದೆ, ಸರ್ವ ಚೆನ್ನಾಗಿ ಮಹಾರಾಜ್, पण ಪ್ರೇಮ ಅನ್ನಿ. ಎಲ್ಲವೂ ಚೆನ್ನಾಗಿದೆ ಗುರುಗಳೇ, ಆದ್ರೆ ಪ್ರೇಮ ಇಲ್ಲ. ನಾನಂದೆ, ನನ್ನ ಮಗನಿಗೆ ಹೇಳಿ ಇಷ್ಟು ಪ್ರೇಮ ಕೊಡು ಅಂತ. ನಾನಂದ್ರೆ ತಲೆ ಹೊಡ್ಕೊಂಬ ಕಾಲ ಬಂದ. ಅವನಿಗೇನಿದೆ? ಅವಾಗ ಕಾರಿನ ಹತ್ತಿರ ಬಂದೆ. ಬರುವಾಗ ಕಾರಿನ ಡೋರ್ ತೆರೆದ, ಒಳಗಡೆ ಕೂಡಿಸಿದ ನಂತರ ಹಂಚ ಆಯ್ತು ಮಲ ಕಾಹಿತರಿ ಬೋಲ್ಲೇನ ಮಹಾರಾಜ್, ನಮ್ಮವ್ವ ನಿಮಗೆ ಏನಾದರೂ ಹೇಳಿದಾಳೆ ಗುರುಗಳೇ ಅಂತ ಕೇಳ್ತಾನೆ. ಕೇಳಿದ ನಂತರ ನಾನು ಹೇಳದವನಿಗೆ, ನೋಡಪ್ಪ ಎಲ್ಲವೂ ಚೆನ್ನಾಗಿದೆ, ಮಗ ಒಳ್ಳೆ ರೀತಿ ಮನೆ ಕಟ್ಟಿದ್ದಾನೆ, ತಂದೆಗೆ ವ್ಯವಸ್ಥೆ, ತಾಯಿಗೆ ವ್ಯವಸ್ಥೆ, ಡಾಕ್ಟರ್, ಸೇವಕ ವ್ಯವಸ್ಥೆ, ಕಾಲೊತ್ತವರು, ಕೈವತ್ತವರು, ಅವ್ರ ಹತ್ತಿರ 5 ಜನ ಸೇವಕರಿಷ್ಟೆಲ್ಲ ಇಟ್ಟಿದ್ದಾನೆ. ಆದರೆ ಮಗನ ಪ್ರೇಮ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಆ ಪ್ರೇಮ ಕೊಡುವಪ್ಪ ಅಂದಾಗ ಆ ಮಗ ಕೊಟ್ಟಂತ ಉತ್ತರ ಚಲೋ ಕೇಳಿ, ಮಲ ಪ್ರೇಮಚ್ ಮಾಹಿತಿ ನಹಿ ಮಹಾರಾಜ್ ಅಂತ ಹೇಳ್ತಾನೆ. ನನ್ನ ಪ್ರೇಮ ಅನ್ನೋದೇ ಗೊತ್ತಿಲ್ಲ ಗುರುಗಳೇ, ನನ್ನ ಪ್ರೇಮೇ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾಕೆ ಪ್ರೇಮ ಗೊತ್ತಿಲ್ಲ? ನಾನು 3ನೇ ವರ್ಷದವನಿದ್ದೆ. ನನಗೆ ಪುಣಾದಲ್ಲಿ ಪಂಚಗಡಿ ಅನ್ನತಕ್ಕಂತಹ ಒಂದು ಗುರುಕುಲ, ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ತಂದಿರ್ತಾರೆ.
ಅಕ್ಕನ ಹತ್ತಿರ ಮನೆಗೆ ಹೋಗ್ತೀನಿ, ಭಾವನ ಹತ್ತಿರ ಹೋಗ್ತೀನಿ, ತಂದೆ ತಾಯಿಗಳ ಹತ್ತಿರ ಹೋಗ್ತೀನಿ, ತೊಡೆ ಮೇಲೆ ಬೀಳ್ತೀನಿ ಅಂತ ಖುಷಿ ಇರ್ತಿತ್ತು. ಮುಂದೆ ಸುದ್ದಿಗಳು ಮುಗಿದು ನಾನು 4ನೇ ಯತಿಗೆ ಬಂದೆ. ತಂದೆ ಹೇಳ್ದ, ನೀನು ಬಹಳ ದೊಡ್ಡ ಆಫೀಸರ್ ಆಗಬೇಕಾಗಿದೆ, ದೊಡ್ಡ ಕಂಪನಿ ಮಾಲಕ ಆಗಬೇಕಾಗಿದೆ, ಅದ್ರ ಸಲುವಾಗಿ ನೀನು ಟ್ಯೂಷನ್ ಇಟ್ಟಿನಿ, ಕೋಚಿಂಗ್ ಇಟ್ಟಿನಿ, ನೀನು ಹೋಗ್ಬೇಕು ಅಂತ 2 ದಿವಸ ರಜೆ ಮುಗಿಸ್ಕೊಂಡು ಬರುವಾಗ ಅಳ್ಕೊಂಡು ಕರ್ಕೊಂಡು ನಾನು ಬಂದೆ. 5 ವರ್ಷ ಆದ ನಂತರ ಮುಂದೆ ಯಾವ ಅಪೇಕ್ಷೆಗಳು ಉಳಿದಿಲ್ಲ. ನಾನು 10ನೇ ಯತಿಗೆ ಬಂದೆ. ಆ ಸಂದರ್ಭದಲ್ಲಿ ಯಾವ ಪ್ರೇಮದ ಪ್ರಸಂಗ ಇಲ್ಲ. ತಂದೆ ಹತ್ರ ಹೋಗ್ಬೇಕು, ತಾಯಿ ಹತ್ರ ಹೋಗ್ಬೇಕು. ಅಲ್ಲಿ ಕ್ಲಾಸ್ 4 ಅಲ್ಲಿ ಒರೆಸೋರು, ತೊಳೆಯೋರು, ಬಳಿಯೋರು ಅವರೆಲ್ಲರೂ ಕೂಡ ಕೆಲಸ ಮಾಡ್ತಕ್ಕಂಥ ದೃಶ್ಯ ನೋಡಿದಾಗ ಆ ಮಕ್ಕಳು ತೊಡೆ ಮೇಲೆ ಕೂಡ್ತಿದ್ದು, ನಾನ್ಯಾವಾಗ ನನ್ನ ತಂದೆ ತೊಡೆ ಮೇಲೆ ಕೂಡ್ಲಿ, ನಾನ್ಯಾವಾಗ ನನ್ನ ತಾಯಿ ತೊಡೆ ಮೇಲೆ ಮಲ್ಕೊಳ್ಳಿ ಅಂತ ಕೇಳ್ತಿದ್ದು ನನಗೆ ಅನಿಸ್ತಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಒಂದೇ ದುಃಖ ಅನಿಸ್ತಿತ್ತು, ನನ್ನ ರಜೆ ಇಲ್ಲ, ನಾನು ಹೋಗ್ಲಿಕ್ಕಾಗಲ್ಲ. ಕೊನೆಗೆ ಮನಸ್ಸಿನ ಅಪೇಕ್ಷೆ ಮುಗಿದೋಯ್ತು, ಪ್ರೇಮ ಸಿಗುವುದಿಲ್ಲ ಅಂತ ಗುರುತಾಯ್ತು. ನಾನು ದೊಡ್ಡ ಇಂಜಿನಿಯರ್ ಆದೆ. ಅವತ್ತು ನನ್ನ ತಂದೆ ಹತ್ತಿರ ಬಹಳ ದುಡ್ಡಿತ್ತು, ತಂದೆ ನನ್ನ ಮಗ ಬಹಳ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿ ಅಂತ ಆಗ್ಲಿ ಮಾಡ್ದ. ಇವತ್ತು ನನ್ನ ಹತ್ರ ಮಗನ ಹತ್ರ ದುಡ್ಡಿದೆ, ಮಗ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಕೊಡ್ಲಾತಾನೆ, ನಾನು ಕೂಡ ನಾನು ಹೇಳ್ತೀನಿ ಪ್ರೇಮದಿಂದ ಇರ್ತೀವಿ ಅಂತ ಸಮೇತ ಗುರುತಿಲ್ಲ ಗುರುಗಳೇ ಅಂತ ಹೇಳ್ದ. ಅವಳು ಕೂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋಳು, ಅವಳಿಗೆ ವರ್ಷಕ್ಕೆ 5 ಕೋಟಿ ರೂಪಾಯಿ ಸಂಬಳ, ಅಂದ್ರೆ ನನ್ನ ಕಂಪನಿಯಾಗೆ ಆಕೆ ಹುದ್ದೆ ಇದೆ. ಆದರೆ ಆಕೆ ಗಂಡ ಅಂತ ಒಂದು ದಿವಸ ಕೂಡ ಊಟಕ್ಕೆ ಬಂದು ನೀಡಲ್ಲ, ಸರ್ವೆಂಟ್ಸ್ಗಳೇ ನೀಡ್ತಾರೆ. ಅವಳಿಗೆ ಹಸಿವೆ ಆದ್ರೆ ಅವರೇ ನೀಡ್ತಾರೆ. ಪ್ರೇಮದ ಬಾಂಧವ್ಯ ಉಳಿದಿಲ್ಲ. ದುಡ್ಡು ಬಹಳಷ್ಟಿದೆ. ಇವತ್ತಿನ ನಮ್ಮ ಬದುಕಿನಲ್ಲಿ ನಾನು ಪ್ರೇಮ ಕೊಡಬೇಕು ಅಂತ ನೀವು ಹೇಳತ್ತೀರಿ, ಆದರೆ ಪ್ರೇಮ ಕೊಡಬೇಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ, ಬದುಕಿಲ್ಲ ಅಂತ ಆ ಹೇಳಿರ್ತಕ್ಕಂಥ ಬದುಕು ಇವತ್ತು ನಮ್ಮೆಲ್ಲರ ಬದುಕೇನಾಗಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಬಹಳ ದೊಡ್ಡವರು ಮಾಡಬೇಕು, ಬಹಳ ದುಡ್ಡು ಗಳಿಸ್ತಕ್ಕಂಥ ವ್ಯಕ್ತಿಗಳು ಮಾಡಬೇಕು ಅಂತ ಹೇಳಿ ತಂದೆ ತಾಯಿಗಳ ಅಂತ್ಯಕ್ರಿಯೆದಲ್ಲೂ ಕೂಡ ಮಕ್ಕಳು ಬರಲಾರಂತ ದಿನಗಳ ಸೃಷ್ಟಿ ಮಾಡಿಕೊಂಡರು ಯಾರು ಅಂತಂದ್ರೆ ಆ ತಪ್ಪು ಮಕ್ಕಳದಲ್ಲ, ತಂದೆ ತಾಯಿಗಳ ತಪ್ಪು ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ನನ್ನ ಮಾತು ಕಠೋರ ಯಾವಾಗಲೂ ಕೂಡ ಗಟ್ಟಿಯಾಗಿ ಹೇಳೋರು ಥೋಡೆ ಕಠೋರವಾಗಿ ಹೇಳ್ತೀನಿ. ಹರಕತ್ತಿಲ್ಲ, ಹೇಳಬೇಕಾಗ್ತದೆ. ಇನ್ನೊಂದು ವರ್ಲ್ಡ್ ಬ್ಯಾಂಕ್ ಹೇಳಿದ್ದು, ವರ್ಲ್ಡ್ ಬ್ಯಾಂಕ್ ಒಂದು ನಿರ್ಣಯ ಕೊಟ್ಟಿದ್ದು 2020ಕ್ಕೆ ಹನಿ ಹನಿ ನೀರಿಗಾಗಿ ಸಮಸ್ಯೆ ಬರುತ್ತೆ ಅಂತ. ಯಾಕಂದ್ರೆ ಪ್ರಾಕೃತಿಕ ವಿಕೋಪ ಆಗಿ ಉಜಾನ್ ಅಂತಕ್ಕಂಥ ಒಂದು ಕಣಗಳ ಅಸ್ತವ್ಯಸ್ತತೆಯಿಂದಾಗ ಆಗ್ತದ ಅಂತ ಅದು ಸಮಸ್ಯೆ ಬಂತು. 2013 ಬಂತು. ಈಗ ಇನ್ನೊಂದು ಹೇಳಿದೆ, 2030ಕ್ಕೆ ಆಕ್ಸಿಜನ್ ಅಂತ ಜನ ಸಾಯ್ತಕ್ಕಂಥ ದಿನಗಳು ಬರ್ತದ. ಅವತ್ತು ದೇಶ ಬಹಳ ಸಮೃದ್ಧ ಆಗಿ ಬೆಳೆದಿರ್ತದ. ಅದರ ಹಸಿರು ವನ ಇರಲಾರ್ದ ಹಾಗೆ ಈ ನಾಡು ಕಾಂಕ್ರೀಟ್ ವನಗಳಿಂದ ಬೆಳೆದಾಗ ದೇಶ ಒಂದು ನಿಷ್ಪ್ರಜೆಯ ಆಗ್ತಕ್ಕಂಥ ದಿನಗಳು ಬರ್ತವೆ ಅಂತ ಹೇಳ್ತದ. ಇನ್ನೊಂದು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ನಿರ್ಣಯ ಕೊಟ್ಟಿದೆ. ಏನಂತ ನಿರ್ಣಯ ಕೊಟ್ಟಿದೆ ಅಂತಂದ್ರೆ 2035ಕ್ಕೆ 90% ಹೆಣ್ಣು ಮಕ್ಕಳು ಒಂಧತ್ವದಲ್ಲಿ ಬಂಜೆತನದಲ್ಲಿ ಇರ್ತಾರೆ. ಸ್ವಲ್ಪ ಕಠಿಣ ಮಾತಿದೆ, ಸ್ವಾಮಿಗಳು ಮಾತಾಡಿದೆ, ಆದರೂ ನಾನು ಹೇಳ್ತೇನೆ. ಯಾಕದು ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಲೈಫ್ ಸ್ಟೈಲ್, ಜೀವನದ ಶೈಲಿ ಬದಲಿಯಾಗಿದೆ. ಯಾವ ಕಾಲದಲ್ಲಿ ಜೀವಕೋಶಗಳು ಬೆಳಿಬೇಕಾಗಿದೆ ತಿಳಿತು, ನಿಮಗೆ ಅರ್ಥ ಆಯ್ತದು. ಜೀವಕೋಶಗಳು ಬೆಳೀತಕ್ಕಂಥ 5 ದಿವಸಗಳಲ್ಲಿ ಬಿಸಿಲು ಗಾಳಿ ವ್ಯವಸ್ಥೆಗಳಿಗೆ ಯಾವಾಗ ಹೊರಗೆ ಬರ್ತದೆ ಮನುಷ್ಯ, ಹೆಣ್ಣುಮಗಳು ಹೊರಗೆ ಬರ್ತಾಳೆ, ಆ ಸಂದರ್ಭದಲ್ಲಿ ಜೀವಕೋಶಗಳು ಶೂನ್ಯವಾಗಿ ಸದೃಢವಾಗಿರತಕ್ಕಂತಹ ಆದರ್ಶವಾಗಿರತಕ್ಕಂತಹ ಸಂತತಿಯ ಕೊರತೆಯಾಗ್ತದ. ಇದೆಲ್ಲವೂ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಆದರ್ಶ ತಂದೆ ತಾಯಿ ಆಗಲಿ, ಆದರ್ಶ ಮಕ್ಕಳಿಗೆ ಜನ್ಮ ಕೊಡ್ತಕ್ಕಂಥವ್ರ ಜೊತೆ ಆದರ್ಶ ಸಂಸ್ಕಾರ ಕಲಿಸ್ರಿ. ನಿಮ್ಮ ಮಕ್ಕಳಿಗೆ ಆಸ್ತಿ ಅಂತ ಏನು ಕೊಡ್ಲಿಕ್ಕೆ ಹೋಗಬೇಡ್ರಿ. ಒಂದು ಕೆಲಸ ಮಾಡಿ, ಸಣ್ಣ ಇದ್ದಾಗೆ ಕೈಕಾಲ ಸ್ನಾನ ಮಾಡಿಸಿದ ನಂತರ ಹಣೆಗೆ ವಿಭೂತಿ ಹಚ್ಚಿ ಅವಾಗ ಅಪ್ಪಗೆ ನಮಸ್ಕಾರ ಮಾಡಿ ದೇವರ ಜಗ ಹೇಳ್ರಿ. ಇದು ಸುಂದರವಾದ ಸಂಸ್ಕಾರ ಕೊಟ್ಟಿದ್ರೆ ಇದಕ್ಕಿಂತ ದೊಡ್ಡದು ಯಾವುದಿಲ್ಲ. ಒಂದು ಮಗು ಹುಟ್ಟಿದ 3 ವರ್ಷದ ಮಗು, 2 ವರ್ಷದ ಮಗು, ನೀವು ಕೈಯಲ್ಲಿ ಚಾಕ್ಲೇಟ್ ಇಟ್ಟಿದಾಗ ಕೇಳ್ರಿ, ಚಾಕ್ಲೇಟ್ ಅಲ್ಲಂತದ, ಏನು ಬೇಡ, ನನ್ನ 2 ಕೈಗಳನ್ನ ಮ್ಯಾಲೆ ಎತ್ತದ, ನನಗೆ ಎತ್ಕೋ ಅಂತ ಕೇಳ್ತದ. ಅಂದ್ರೆ ತಂದೆ ತಾಯಿಗಳ ಸ್ಪರ್ಶ ಪ್ರೇಮ ಈ ಜಗತ್ತಿನ ಮಗು ಬೇಡ್ತಾ ಇದೆ. ನಾವೆಷ್ಟು ಆದರ್ಶ ತಂದೆ ತಾಯಿಗಳಿರ್ತೀವಿ ಅಂತ ನೀವೇ ಆತ್ಮಾವಲೋಕನೆ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಒಳ್ಳೆ ಆದರ್ಶ ದಂಪತಿಗಳಾಗ್ಲಿಕ್ಕೆ ಬಂದಿದ್ರೆ ಆದರ್ಶ ತಂದೆ ತಾಯಿ ಆಗ್ತೀರಿ. ಆದರ್ಶ ತಂದೆ ತಾಯಿಗಳಾಗಿದ್ರೆ ಆದರ್ಶ ಧರ್ಮವಂತರಾಗ್ತೀರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಶಬ್ದಕ್ಕೆ ಇಲ್ಲಿ ವಿರಾಮ ಇಡೋಕ್ಕಿಂತ ಪೂರ್ವದಲ್ಲಿ ಒಂದು ಶಬ್ದ ಏನು ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ಶರಣಪ್ಪಣ್ಣ ಬಿರಾದರ್ ಅವರಿಗೊಂದು ವಿಶಿಷ್ಟವಾಗಿರತಕ್ಕಂತಹ
ಒಂದು ಪ್ರಶಸ್ತಿ ಪ್ರದಾನವಾಗಿರ್ತಕ್ಕಂಥ ವೀರಶೈವ ಸಿರಿ ಅನ್ನತಕ್ಕಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಶಸ್ತಿಯನ್ನ ಮಹಾಸನ್ನಿಧಿಯವರು ಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ಅವರು ಶ್ರೀಮಂತರೇ. ಪ್ರಪಂಚದಲ್ಲಿ ದುಡ್ಡಿನಿಂದ ಬಹಳಷ್ಟು ಜನ ಶ್ರೀಮಂತರಿದ್ದಿರಬಹುದು, ಆದರೆ ಶರಣಪ್ಪಣ್ಣ ಬಿರಾದರು ಭಕ್ತಿಯ ಶ್ರೀಮಂತರು, ಭಕ್ತಿಯ ರಾಜ್ಯರು. ಅವರು ಗುರುಗಳು ಹೇಳ್ತಾರೆ, ರಾತೋಟಿ ಶಿವಾಚಾರ್ಯರು, ನೋಡಪ್ಪ ಘನಲಿಂಗ ರುದ್ರಮುನೀಶ್ವರ ಗವಿ ಸ್ವಲ್ಪ ತೊಂದರೆಯಲ್ಲಿದೆ, ಇದಕ್ಕೆ ಸಂರಕ್ಷಣೆ ಮಾಡುವಂತಂದ್ರೆ ಕೋರ್ಟ್ ಮೆಟ್ರ್ ಆದಾಗ ಇಲ್ಲಿನ ತನಕ ನಾವು ಈ ಕಾರ್ಯಕ್ರಮಕ್ಕೆ ಏಟ ಖರ್ಚು ಮಾಡತ್ತೀವಲ್ಲ, ಕೋಟ್ಯಾಂತರ ದುಡ್ಡನ್ನ ಅವರು ಆ ಘನಲಿಂಗ ರುದ್ರಮುನೀಶ್ವರ ಗವಿಯ ಸಂರಕ್ಷಣೆಗಾಗಿ ಹಾಕಿದರೆ ಒಂದು ಸಿಂಗಲ್ ಪೈಸನ್ನು ಕೂಡ ಎಲ್ಲಿಂದ ಅಪೇಕ್ಷೆ ಮಾಡಿಲ್ಲ. ಅಂತಹ ಶ್ರೀಮಂತ ಭಾವದ ಮನುಷ್ಯ. ಎರಡನೇದು, ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಲ್ಲ, ನಾನು ಮಾತಾಡಬೇಕಾದರೂ ಕೂಡ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ಸಂಸ್ಕೃತ ಈ 6 ಭಾಷೆಗಳಲ್ಲಿ ನಾನು ಮಾತಾಡಬೇಕಾಗಿದ್ರೆ ಅದು ಯಾವುದಾದ್ರೂ ಕೊಡುಗೆ ಇದ್ರೆ ಶರಣಪ್ಪಣ್ಣ ಬಿರಾದರ್ ಅವರ ಕೊಡುಗೆ. ನಮ್ಮ ರಾತೋಟಿ ಶಿವಾಚಾರ್ಯರು ಬಹಳ ನಿಷ್ಠುರವಂತರು. ನಮ್ಮ ಮಗನಿಗೆ ನೀವು ಉತ್ತರಾಧಿಕಾರಿ ಇರ್ತಿ, ಇಲ್ಲೇ ಇರು, ಅನುಷ್ಠಾನ ಮಾಡು, ಪೂಜಾ ಮಾಡು, ತಪಸ್ಸು ಮಾಡು, ಜಪಯಜ್ಞೆ ಮಾಡ್ಕೋತಾ ಇಲ್ಲೇ ಇರು. ಅವಾಗ ಅಣ್ಣವ್ರು ಹೇಳ್ತಾರೆ, ಗುರುಗಳಿಗೆ ನನಗೇನು ಮಾತಾಡ್ಲಿಕ್ಕೆ ಬರಲ್ಲ ಅಂತ ನಮ್ಮ ಸೋದರ ಮಾವ ಹೇಳ್ತಾರೆ ಬಸವರಾಜ ಸ್ವಾಮಿ ಅವರಿಗೆ ತಿರುಪತಿಗೆ ಕಳಿಸಿ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ 7 ವರ್ಷ ನನ್ನ ಅಧ್ಯಯನವನ್ನು ಮುಗಿಸಿಕೊಂಡು ನಾನು ಬಂದೆ. ಆದರೆ ಮೊದಲನೇ ವರ್ಷ ಗುರುಗಳ ಬಂದಾಗ ಅಭ್ಯಾಸ ಮುಗಿಸ್ಕೊಂಡು ಬಂದಾಗ ಗುರುಗಳಿಗೆ ಖುಷಿಯಾಗಿರುತ್ತದ, ಅದೆಲ್ಲ ಕೊಡುಗೆ ಯಾರು ಶರಣಪ್ಪಣ್ಣವ್ರದು. ನಂದಷ್ಟೇ ಅಲ್ಲ, ನಮ್ಮ ಪರಮ ಪೂಜ್ಯ ಘನಲಿಂಗ ರುದ್ರಮುನೀಶ್ವರ ಸ್ವಾಮಿಗಳಿಗೂ ಕೂಡ ಶಿಕ್ಷಣದ ವ್ಯವಸ್ಥೆ ಖರ್ಚುಗಳನ್ನು ಕೊಟ್ಟು ಇಡೀ ವ್ಯವಸ್ಥೆಗಳನ್ನು ಕೊಟ್ಟಂಥವ್ರು ಅವರು ಅಂತಕ್ಕಂಥದ್ದನ್ನ ಈ ಮಾತು ಅವರ ಹೃದಯ ಶ್ರೀಮಂತಿಕೆ ಬಗ್ಗೆ ನಾವು ಎಷ್ಟು ಕಮ್ಮಿ ಮಾತಾಡಬೇಕು ಕಮ್ಮಿದೆ. ಜೀವನದಲ್ಲಿ ಕಷ್ಟ ಇದೆ ಅಣ್ಣವರೇ, ಬರ್ತವು ಸಮಸ್ಯೆಗಳು. ಮೊನ್ನೆ ತಾನೇ ಒಂದು ಕೆಟ್ಟ ಘಟನೆ ನಡೆದೋಯ್ತು. ವಯಸ್ಸಿನಲ್ಲಿರ್ತಕ್ಕಂಥ ಮಗನಿಗೆ ಸ್ವಲ್ಪ ಜೀವನದ ವ್ಯವಸ್ಥೆಯಿಂದ ಹಾಳಾಗಿ ಹೋದಾಗ ಮನನೊಂದು ನಾನು ಸಮಾಜ ಒಳಗಡೆ ಬರುವುದೇ ಇಲ್ಲ, ನನ್ನ ಜೀವನ ಏನಿದೆ, ನಾನು ದುರ್ಭಾಗ್ಯ ತಂದೆ ಅಂತ ಹೇಳಿದ್ರು. ಒಬ್ಬ ಮಗ ಹೋಗಿರಬಹುದು, ಆದರೆ ನಮ್ಮಂತ ಸಾವಿರ ಮಕ್ಕಳಿಗೆ ಜನ್ಮ ಕೊಟ್ಟಂಥವ್ರು, ಜ್ಞಾನವನ್ನು ಕೊಟ್ಟಂಥವ್ರು, ನೀವು ಒಬ್ಬ ಪರಮ ಭಕ್ತನಿದ್ದಿ, ಇದಕ್ಕೆ ಯಾವುದೂ ಕೂಡ ತೊಂದರೆ ಇಲ್ಲ ಅಂತಕ್ಕಂತಹ ಶಬ್ದವನ್ನು ಹೇಳಿ ಗುರುಗಳ ಮಹಾಸನ್ನಿಧಿಯ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಪ್ರಣಾಮವನ್ನು ಸಮರ್ಪಿಸಿ ಗುರುಗಳ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಒಂದು ನಿಮಿಷ ಮುಗಿದು ಗುರುಗಳ ನಮ್ಮ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಗುರುಗಳು ಒಂದು ಮಾತು ಹೇಳಿದ್ರು, ಸಣ್ಣವನಿದ್ದಾನೆ, ಇವರಿಗೆ ಸ್ವಲ್ಪ ನೋಡ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆಗಳು ಮಾಡಪ್ಪ, ರಕ್ಷಣೆ ಮಾಡ್ಕೊಂಡು ಹೋಗಿ. ಇವತ್ತ ಯಾಕೆ ಈ ಧರ್ಮಪೀಠದ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಆಡುವ ಮಾತಾಗಿದ್ದು ನಡೆಯೇ ಎಂದು ಪಟ್ಟಾಭಿಷೇಕ ಆಗಿದೆ, ಇಲ್ಲಿನ ತನಕ ನಾನು ಆ ಶಬ್ದ ಹೇಳಿಲ್ಲ, ಎಂದು ಪಟ್ಟಾಭಿಷೇಕ ಆಗಿದೆ ಅಂದಿನಿಂದ ಬಸವ ಕಲ್ಯಾಣದಲ್ಲಿ ಒಂದು ಸಿಂಗಲ್ ಪ್ರೋಗ್ರಾಮ್ ಕೂಡ ನಾನು ಕೊಟ್ಟಿಲ್ಲ. ಅದು ಕೇವಲ ಘನಲಿಂಗ ರುದ್ರಮುನೀಶ್ವರಿಗಾಗಿ ನಾನು ಇರ್ತೇನೆ. ಒಂದು ಭಕ್ತರ ಮನೆ ಭಿನ್ನ ಇರಬಹುದು, ಪರಂಪರವಾಗಿ ಭಕ್ತರ ನಮ್ದು ಏನೋ ಭಿನ್ನ ಇದ್ರೂ ಕೂಡ ಮೊದಲು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೇವಲ ಗುರುವಿನ ಪಾದ ಸಾನ್ನಿಧ್ಯಕ್ಕೆ ನಮ್ಮ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರೇ ಬೆಳಿ ದೊಡ್ಡವರಾಗಲಿ. ನಮ್ಮ ಸ್ಮಾರಣ ಸ್ವಾಮೀಜಿ ಒಳ್ಳೆಯ ಸುಂದರ ಭಾಷೆ, ಸುಂದರ ಮನಸ್ಸಿನ ಸ್ವಾಮೀಜಿ ಒಳ್ಳೆ ರೀತಿಯಾಗಿ ಸಮಾಜ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿ ನನ್ನ ಶಬ್ದ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡಿ ಸ್ವಲ್ಪ, ಯಾಕಂದ್ರೆ ಈ ಕಾರ್ಯಕ್ರಮ ಒತ್ತಡದಾಗ ಡಿಸ್ಟರ್ಬ್ ಆಗಿದ್ದಿರಬೇಕು, ತಲೆ ಗರಂ ಆಗಿದ್ದಿರ್ತದ, ಸ್ವಲ್ಪ ಧ್ವನಿ ಕುಂತಿಂದ ಇರ್ತದ, ಯಾವ ರೀತಿ ವಿದ್ವತ್ಪೂರ್ಣವಾಗಿ ಭಾಷೆ ಬರಬೇಕು, ಬರ್ತದೋ ಬರ್ತಿದೆ. ಯಾಕಂದ್ರೆ ಟೆಂಟಿನ ಕಡೆ ಹೋದಾಗ ನಮ್ಮನೆ ಇರ್ತದೆ, ಅಡುಗೆ ಮನೆ ಕಡೆ ಹೋದಾಗ ನಮ್ಮನೆ ಇರ್ತದ. ಅಲ್ಲಿ ಏನೇ ಶಬ್ದದಲ್ಲಿ ಹೆಚ್ಚ ಕಮ್ಮ ಆಗಿದ್ರು ಕೂಡ ಕ್ಷಮಿಸಬೇಕು ಅಂತ ಮಹಾಸನ್ನಿಧಿ ಅಡಿದಾವರಲ್ಲಿ ಸಮರ್ಪಣೆ ಮಾಡಿ ಹಾರ್ಕೂಡ ಅಪ್ಪಂಗಳವರಿಗೂ ಕೂಡ ವಂದಿಸಿ, ಅಪ್ಪರೇ ಸ್ವಲ್ಪ ತಡ ಆಯ್ತು, ಕ್ಷಮಿಸಿ, ನಿಮ್ಮ ಸ್ವಲ್ಪ ನಾವು ಉಲ್ಲಂಘನೆ ಮಾಡಿ ಅಂತ ಹೇಳಿ ಶಬ್ದಕ್ಕೆ ನಾವು ಶಿವಾಚಾರ್ಯ ಸಂಕಲ್ಪ ದಾರಿದೀಪವಾದ ಮಹಾಮಾತೃ ಜಗದಾಚಾರ್ಯರಡಿದ ಅವರಿಗೆ ತಮ್ಮ ನುಡಿ ಸೇವೆಯನ್ನು ಸಲ್ಲಿಸಿದಂತಹ ನೇತೃತ್ವದ ನುಡಿಗಳಿಗಾಗಿ ಶಸ್ತ್ರಬ್ರಹ್ಮ ರಾಜೇಶ್ವರಿ ಶಿವಾಚಾರ್ಯ ಸ್ವಾಮಿಗಳವರು ಆನಂದ ಆಶೀರ್ವದಿಸಿದರು. ಬಂಧುಗಳೇ, ಇದೀಗ ವೇದಿಕೆ ಮೇಲೆ ಕೆಲವು ಸೂಚನೆಗಳನ್ನು ಯದಲಾಪುರದ ಪೂಜ್ಯರು ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ಯದಲಾಪುರದ ಶ್ರೀಗಳಿಗೆ ಗೌರವ ಗುರುರಕ್ಷೆಯನ್ನು ಮಾಸ್ತರು ಕರುಣಿಸ್ತಾ ಇದ್ದಾರೆ. ಯದಲಾಪುರದ ಪೂಜ್ಯರು, ಹಿರಿಯ ಪೂಜ್ಯರು ಈಗ ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ನಿಮ್ಮೆಲ್ಲರ